ನಮಸ್ಕಾರ ಸ್ನೇಹಿತರೆ, ಮೈ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಹಲ್ಲಿನ ಉಳುಕನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮನೆಮದ್ದುಗಳ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಇವತ್ತು ಹಲ್ಲಿನಲ್ಲಿ ಉಳುಕು ಹೇಗಾಗುತ್ತೆ ಅಂತ ನಿಮ್ಗೆ ಗೊತ್ತಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಬಾಯಲ್ಲಿಯ ಬ್ಯಾಕ್ಟೀರಿಯಾವು ಹಲ್ಲಿನ ದಂತಕವಚವನ್ನು ಹಾನಿ ಮಾಡುವ ಆಮ್ಲಗಳನ್ನು ಉತ್ಪಾದಿಸಿದಾಗ ಹಲ್ಲು ಉಳುಕಾಗುತ್ತದೆ. ಇದು ಹಲ್ಲುಗಳಲ್ಲಿ ಸಣ್ಣ ರಂಧ್ರಗಳು ಅಥವಾ ಕುಳಿಗಳನ್ನು ಉಂಟು ಮಾಡುವುದರಿಂದ ನೋವು ಅಥವಾ ಸೂಕ್ಷ್ಮತೆಯ ಅನುಭವ ಉಂಟಾಗುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೆಯದು ಉಪ್ಪು ನೀರಿನಲ್ಲಿ ಮುಕ್ಕಳಿಸುವುದು. 1 ಲೋಟ ಬೆಚ್ಚಗಿನ ನೀರಿನಲ್ಲಿ 1 ಟೀ ಚಮಚ ಉಪ್ಪನ್ನು ಬೆರೆಸಿ ಮತ್ತು ನಿಮ್ಮ ಬಾಯನ್ನು ಚೆನ್ನಾಗಿ ತೊಳೆಯಲು ಬಳಸಿ. ಉಪ್ಪು ನೀರು ಉರಿಯೂತವನ್ನು ಕಡಿಮೆ ಮಾಡಲು, ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಸಹಾಯ ಮಾಡುತ್ತದೆ. ಎರಡನೆಯದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹೆಸರುಗಳನ್ನು ಪುಡಿ ಮಾಡಿ ನಂತರ ಅದನ್ನು ನೇರವಾಗಿ ಪೀಡಿತ ಹಲ್ಲಿಗೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಅದನ್ನು ಅಗಿದು ತಿನ್ನಬಹುದು. ಹೀಗೆ ಮಾಡೋದರಿಂದ ಹಲ್ಲಿನ ನೋವು ಕಡಿಮೆಯಾಗುತ್ತದೆ. ಮೂರನೆಯದು ಗ್ರೀನ್ ಟೀ. ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಬಾಯಲ್ಲಿ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಪ್ರತಿದಿನ 1 ಕಪ್ ಗ್ರೀನ್ ಟೀಯನ್ನು ಕುಡಿಯಿರಿ. ಇದು ನೈಸರ್ಗಿಕವಾಗಿ ಉಳುಕನ್ನು ಗುಣಪಡಿಸುತ್ತದೆ. ಮೂರನೆಯದು ಅರಿಶಿಣದ ಪೇಸ್ಟ್ ಬಳಸಿ. ಅರಿಶಿಣ ಪುಡಿಯನ್ನು ನೀರಿನೊಂದಿಗೆ ಬೆರೆಸಿ ಮತ್ತು ನೇರವಾಗಿ ಪೀಡಿತ ಹಲ್ಲಿಗೆ ಹಚ್ಚುವುದರಿಂದ ಸ್ವಲ್ಪ ನೋವು ಕಡಿಮೆ ಆಗುತ್ತದೆ. ನಂತರ ಸ್ವಲ್ಪ ಸಮಯದ ನಂತರ ತೊಳೆಯಿರಿ. 4ನೇದು ಬೇವಿನ ಸೊಪ್ಪು. ಬೇವಿನ ಕೊಂಬೆಗಳನ್ನು ಅಗಿಯುವುದು ಮತ್ತು ಬೇವಿನ ಎಣ್ಣೆಯಿಂದ ಮೌತ್ ವಾಶ್ ಮಾಡುವುದರಿಂದ ನೋವಿನ ಪ್ರಮಾಣ ಕಡಿಮೆಯಾಗುತ್ತದೆ. ಜೊತೆಗೆ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಬೇವಿನ ಸೊಪ್ಪು ನೆರವಾಗುತ್ತದೆ. 5ನೇದು ಪೇರಲೆ ಎಲೆಗಳು ಅಥವಾ ಸೀಪೆ ಎಲೆಗಳು. ಪೇರಲೆ ಎಲೆಗಳು ಅಥವಾ ಸೀಪೆ ಎಲೆಗಳನ್ನು ಅಗಿದು ರಸವನ್ನು ಕುಡಿಯುವುದರಿಂದ ಹಲ್ಲಿನ ನೋವು ಕಡಿಮೆಯಾಗುತ್ತದೆ ಮತ್ತು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತದೆ. ಹಲ್ಲಿನ ಆರೋಗ್ಯಕ್ಕೆ ಸೀಪೆ ಎಲೆಗಳು ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಇರುವ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಹಲ್ಲನ್ನು ಕಂಟ್ರೋಲ್ ಮಾಡುವುದು ಅಂತ ತಿಳ್ಕೊಂಡ್ರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇದು ಮೈ ಪಾಯಿಂಟ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.